ನಾನು ಈ ಚಾಪ್ಟರಲ್ಲಿ ಚಾಪ್ಟರ್ 70 ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಚಾಪ್ಟರ್ 70ಯಲ್ಲಿ ಆರ್ ಎಸ್ ಕ್ವಶನ್ಸ್ ಏನೇನು ಕೇಳಿದ್ದಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದು RS4 ಕ್ವಶನ್ಸ್ ಐತೆ. ರೀಸೆಂಟಾಗಿ ರಿವರ್ಸ್ ಸಿಲೆಬಸ್ 4 ಕೇಳಿದ್ದಾರೆ, 2, 3 ಕೇಳಿದ್ದಾರೆ. ಪ್ಯಾಸಿವ್ ಇಮ್ಯುನೈಸೇಷನ್, ನೇಮ್ 3 ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನು ಮತ್ತು ಪೋಲಿಯೋ ವ್ಯಾಕ್ಸಿನ್ ಬಗ್ಗೆ ಇವು 3 ಬಗ್ಗೆ ಕೇಳಿದ್ದಾರೆ. ನಾನು ಫಸ್ಟು ಇಲ್ಲಿರೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕಡಿಮೆ ಇದೆ ಇನ್ಫಾರ್ಮೇಷನು, ಆಮೇಲೆ ನನಗೆ ಗೊತ್ತಿರೋ ನಾನು ಹೇಳ್ತೀನಿ. ಮತ್ತು ಪ್ಯಾಸಿವ್ ಇಮ್ಯುನೈಸೇಷನ್ ಅಂದರೆ ಡೈರೆಕ್ಟ್ ನಾವು ಆ್ಯಂಟಿಬಾಡೀಸ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನ ಪ್ಯಾಸಿವ್ ಇಮ್ಯುನೈಸೇಷನ್ ಅಂತ ಕರಿತೀವಿ. ಇಲ್ಲಾಂದರೆ ಅದನ್ನ ವ್ಯಾಕ್ಸಿನ್ನ ಕೊಟ್ಬಿಟ್ಟು ಅಲ್ಲಿ ಆ್ಯಂಟಿಬಾಡಿ ಹ್ಯೂಮನ್ ಒಳಗಡೆ ಆ್ಯಂಟಿಬಾಡಿ ಪ್ರೊಡಕ್ಷನ್ ಮಾಡಿದ್ರೆ ಅದು ಆ್ಯಕ್ಟಿವ್ ಇಮ್ಯುನೈಸೇಷನ್ ಅಂತ ಕರಿತೀವಿ. ಇಲ್ಲಿ ಪ್ಯಾಸಿವ್ ಇಮ್ಯುನೈಸೇಷನ್ ಬಗ್ಗೆ ಕೇಳಿದ್ದಾರೆ. ಪ್ಯಾಸಿವ್ ಇಮ್ಯುನೈಸೇಷನ್ ಬಗ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ನೋಡೋಣ. ಓದ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಓದ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ನನಗೆ ಗೊತ್ತಿರೋದು ಹೇಳ್ತೀನಿ. ನೋಡಿ, ಪ್ಯಾಸಿವ್ ಇಮ್ಯುನೈಸೇಷನ್ ಇಟ್ ಈಸ್ ಅಚೀವ್ಡ್ ಬೈ ಅಡ್ಮಿನಿಸ್ಟ್ರೇಷನ್ ಆಫ್ ಇಮ್ಯುನೋಗ್ಲೋಬಿನ್ ಅಂದರೆ ಆ್ಯಂಟಿಬಾಡೀಸ್ ಡೈರೆಕ್ಟ್ಲಿ ಆರ್ ಆ್ಯಂಟಿಸಿರಾ. ಇಮ್ಯುನೋಗ್ಲೋಬಿನ್ಸ್ ಆರ್ ಆ್ಯಂಟಿಬಾಡೀಸ್ 5 ಕ್ಲಾಸಸ್ ಇದೆ. GM, DE, GAME, ಗೇಮ್, ಅಲ್ಲಿ ಡಿ ಆ್ಯಡ್ ಮಾಡ್ಕೊಳ್ಳಿ, ಗ್ಯಾಮ್ ಡೇ. ಆ್ಯಂಟಿಸಿರಾ ಆರ್ ದ ಸಿರಮ್ ಕಂಟೈನಿಂಗ್ ದ ಆ್ಯಂಟಿಬಾಡೀಸ್ ಪ್ರಿಪೇರ್ಡ್ ಇನ್ ಅನಿಮಲ್ಸ್. ಎಕ್ಸಾಂಪಲ್ tetanus antisera, diphtheria antitoxin or antiserum, tetanus antitoxin, diphtheria antitoxin, anti-tetanus antiserum or anti-rabies antiserum. ಇದು ಆ್ಯಂಟಿಸಿರಮ್ಗೆ ಎಕ್ಸಾಂಪಲು ಡಿಪ್ಥೆರಾ ಆ್ಯಂಟಿಟಾಕ್ಸಿನ್ನು, ಆ್ಯಂಟಿ ಸ್ನೇಕ್ ವೆನಮ್, ASV ಇದೆಲ್ಲ ಬರಿಬೋದು. ಇಮ್ಯುನೋಗ್ಲೋಬಿನ್ಸು ರೇಬಿಸ್ಗೆ ಅಗೇನ್ಸ್ಟಾಗಿ ವೂಂಡ್ ಆಗಿದ್ರೆ ಅಂದರೆ ಇನ್ಫಿಲ್ಟ್ರೇಷನ್ ಇಂಟು ಅರೌಂಡ್ ದ ವೂಂಡ್ ಆದರೆ ವಿ ಹ್ಯಾವ್ ಟು ಗಿವ್ ಪ್ಯಾಸಿವ್ ಇಮ್ಯುನೈಸೇಷನ್ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಫರ್ದರ್ ಕಾಂಪ್ಲಿಕೇಶನ್ಸ್. tetanus immunoglobulin to provide the passive protection against the tetanus. Administration of intramuscular prophylaxis against the tetanus in the person contraindicated who has contaminated wound with either not immunized or immunization history is not known. ಅವ್ರಿಗೆ ಇಮ್ಯುನೈಸೇಷನ್ ಆಗಿದೆ ಅಂತ ಗೊತ್ತಿಲ್ಲ, ಇಲ್ಲ ಅವ್ರಿಗೆ ಇಮ್ಯುನೈಸೇಷನ್ ಆಗಿಲ್ಲ ಅವ್ರಿಗೇನಾದರೂ ಯಾವುದಾದ್ರು ಗಾಯ ಆಗಿಬಿಟ್ಟು ಅಲ್ಲೆಲ್ಲ ಕಂಟ್ಯಾಮಿನೇಟ್ ಆಗಿದ್ದರೆ ಸಾಯಿಲಲ್ಲೆಲ್ಲ ಟೆಟನಸ್ ಆರ್ಗನಿಸಮ್ಸ್ ಜಾಸ್ತಿ ಇರುತ್ತೆ. ಸೊ ಅದು ಫರ್ದರ್ ಕಾಂಪ್ಲಿಕೇಶನ್ ಪ್ರಿವೆಂಟ್ ಮಾಡೋಕ್ಕೆ ಟೆಟನಸ್ ಟಾಕ್ಸೈಡ್ ಅದು ವ್ಯಾಕ್ಸಿನ್ ಕೊಡ್ತೀವಿ. ಇಲ್ಲ ಸ್ನೇಕ್ ಬೈಟ್ ಆಗಿದ್ಮೇಲೆ ಕೊಡ್ತೀವಿ. ಆಮೇಲೆ ಡಿಪ್ಥೀರಿಯಾ ಆ್ಯಂಟಿಟಾಕ್ಸಿನ್ನು, ಅದು ಡಿಪ್ಥೀರಿಯಾ ಟಾಕ್ಸಿನ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಆ್ಯಂಟಿಟಾಕ್ಸಿನ್ ಕೊಡ್ತೀವಿ. ಅದು IM ಕೊಡ್ಬೋದು, IV ಕೊಡ್ಬೋದು. ಇಷ್ಟು ಮಾತ್ರ ಇವರು ಇಲ್ಲಿ ಕೊಟ್ಟಿದ್ದಾರೆ. ನಾವು ಇನ್ನು ಪ್ಯಾಸಿವ್ ಇಮ್ಯುನೈಸೇಷನ್ ಬಗ್ಗೆ ಮಾತಾಡಬೇಕಂತಂದರೆ, ಪ್ಯಾಸಿವ್ ಇಮ್ಯುನೈಸೇಷನ್ ಅಂತಂದರೆ ಸಡನ್ನಾಗಿ ಬರುತ್ತೆ. ಇಮ್ಯುನೋಗ್ಲೋಬಿನ್ನ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಆನ್ಸೆಟ್ಟು ಸಡನ್ ಇರುತ್ತೆ. ಮೆಮೊರಿ ಇರಲ್ಲ ಇದಕ್ಕೆ, ಏಕೆಂದರೆ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡ್ತಿಲ್ಲ, ಸೊ ನೋ ಮೆಮೊರಿ ಇದಕ್ಕೆ. ಆಮೇಲೆ ಇದು ಇಮ್ಯುನೋಗ್ಲೋಬಿನ್ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡೋದ್ರಿಂದ ಎಮರ್ಜೆನ್ಸಿ ಕಂಡೀಷನಲ್ಲಿ ಇರುತ್ತೆ. ಲ್ಯಾಕ್ ಪೀರಿಯಡ್ ಇರಲ್ಲ. ಲ್ಯಾಕ್ ಪೀರಿಯಡು ಇಮ್ಯುನೋಗ್ಲೋಬಿನ್ ಸಿಂಥಸಿಸ್ ಮಾಡೋಕ್ಕೆ ಏನು ಪೀರಿಯಡ್ ಬೇಕೋ ಅದೇನು ಬೇಕಾಗಿರಲ್ಲ. ಮತ್ತು ಇದು ಶಾರ್ಟ್ ಲಾಸ್ಟಿಂಗ್ ಇರುತ್ತೆ, ಯಾಕೆಂದರೆ ನಾವು ಆ್ಯಂಟಿಬಾಡೀಸ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಿಲ್ಲ. ನಾವು ಎಷ್ಟು ಬಾಡೀಸ್ ನಾವು ಸಪ್ಲೈ ಮಾಡಿರ್ತೀವಿ ಅಷ್ಟು ಆ್ಯಂಟಿಬಾಡೀಸ್ ಇರೋವರೆಗೂ ವರ್ಕ್ ಆಗುತ್ತೆ. ಸೊ ಶಾರ್ಟ್ ಆ್ಯಕ್ಟಿಂಗು, ನೋ ಮೆಮೊರಿ, ಮತ್ತು ಲ್ಯಾಕ್ ಪೀರಿಯಡ್ ಇರಲ್ಲ. ಲಾಸ್ಟ್ ಫಾರ್ ಶಾರ್ಟ್ ಪೀರಿಯಡು ಅದಾಯಿತು. ಮತ್ತು ಇದು ಇಷ್ಟು ಬರಿಬೋದು. ಮತ್ತು ಆ್ಯಂಟಿಬಾಡೀಸಲ್ಲಿ ಅಂದರೆ ಪ್ಯಾಸಿವ್ ಇಮ್ಯುನೈಸೇಷನಲ್ಲಿ ಮತ್ತು ನ್ಯಾಚುರಲ್ ಆರ್ಟಿಫಿಷಿಯಲ್ ಅಂತ ಕ್ಲಾಸಿಫಿಕೇಷನ್ ಮಾಡ್ಬೋದು. ನ್ಯಾಚುರಲ್ ಅಂತಂದರೆ ಹುಟ್ಟಿದಾಗ ಅಂದರೆ ಪ್ಲೆಸೆಂಟಾ ಮುಖಾಂತರ ಆದರೆ IgG ಟ್ರಾನ್ಸ್ಫರ್ ಆಗುತ್ತೆ. ಪ್ಲೆಸೆಂಟಾ ಇದು ಕ್ರಾಸ್ ಮಾಡುತ್ತೆ, ಸೊ IgG ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ಆರ್ಟಿಫಿಷಿಯಲ್ ಬಂದರೆ ಪ್ಯಾಸಿವಲ್ಲೇ ಇನ್ನೊಂದು ಬಂದರೆ ಮಿಲ್ಕಲ್ಲಿ ಇಲ್ಲ ಅಂದರೆ IgA ಬಂದಿರುತ್ತೆ. ಸೊ ಇದು IgG ಮತ್ತು IgA ಆ್ಯಂಟಿಬಾಡಿ ಬರೋದು. ಇದು ಪ್ಯಾಸಿವ್ ಆರ್ಟಿಫಿಷಿಯಲ್ ಇಮ್ಯುನೈಸೇಷನು. ಪ್ಯಾಸಿವ್ ನ್ಯಾಚುರಲ್ ಇಮ್ಯುನೈಸೇಷನು IgA ಮತ್ತು IgG, ಪ್ಲೆಸೆಂಟಾ ಒಂದು, ಮಿಲ್ಕ್ ಒಂದು, ಕೊಲೆಸ್ಟ್ರಾಮ್ ಇದು ಫಸ್ಟ್ ಮಿಲ್ಕಲ್ಲಿ ಒಂದು, ಬ್ರೆಸ್ಟ್ ಮಿಲ್ಕಲ್ಲೊಂದು. ಮತ್ತು ನ್ಯಾಚುರಲ್ ಬಂದರೆ ಇವೆಲ್ಲ ಬರುತ್ತೆ. ಆ್ಯಂಟಿ ಸ್ನೇಕ್ ವೆನಮು, ಡಿಪ್ಥೀರಿಯಾ ಆ್ಯಂಟಿಟಾಕ್ಸಿನ್ನು, ಟೆಟನಸ್ಗೆ ಅಗೇನ್ಸ್ಟಾಗಿ ಅವೆಲ್ಲ, ರೇಬಿಸ್ಗೆ ಅಗೇನ್ಸ್ಟಾಗಿ ಇಮ್ಯುನೋಗ್ಲೋಬಿನ್ಸ್ ಕೊಡೋದಿಲ್ಲ. ಇದು ಪ್ಯಾಸಿವ್ ಆರ್ಟಿಫಿಷಿಯಲ್ ಬರುತ್ತೆ. ಇದು ಅಬೌಟ್ ಪ್ಯಾಸಿವ್ ಇಮ್ಯುನೈಸೇಷನು. ಇದು 5 ಮಾರ್ಕ್ಸ್ ಕೇಳಿದ್ದಾರೆ. ಇಷ್ಟು ಪಾಯಿಂಟ್ಸ್ ಬರುತ್ತೆ ಸಾಕು. ಮತ್ತು ಲೈವ್ ಅಟೆನ್ಯೂಯೇಟೆಡ್ಗೆ ಎಕ್ಸಾಂಪಲ್ಸ್ ಕೇಳಿದ್ದಾರೆ. ಲೈವ್ ಅಟೆನ್ಯೂಯೇಟೆಡ್ಗೆ 3 ಎಕ್ಸಾಂಪಲ್ಸ್ ಕೇಳಿದ್ದಾರೆ. RS4 ಕ್ವಶನ್ನು. BCG ಒಂದು ಬ್ಯಾಕ್ಟೀರಿಯಾಗೆ ಬಂದರೆ, ವೈರಸ್ಗೆ ಬಂದರೆ ಮೀಸಲ್ಸು, ಮಮ್ಸು, ರುಬೆಲ್ಲಾ, ವ್ಯಾರಿಸೆಲಾ ಝೋಸ್ಟರ್ ವೈರಸ್ಸು, ಓರಲ್ ಪಾಲಿಯೋ ವ್ಯಾಕ್ಸಿನ್ಸ್, ಓರಲ್ ಪಾಲಿಯೋ ವ್ಯಾಕ್ಸಿನ್ಸ್, ಮೀಸಲ್ಸ್ ವ್ಯಾಕ್ಸಿನ್, ಮೀಸಲ್ಸ್ ವ್ಯಾಕ್ಸಿನ್, ರುಬೆಲ್ಲಾ ವ್ಯಾಕ್ಸಿನ್, ಆ್ಯಂಡ್ ಲೈವ್ ಅಟೆನ್ಯೂಯೇಟೆಡ್ ಮೀಸಲ್ಸ್ ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ಸ್, ಮೀಸಲ್, ಮಮ್ಸ್, ರುಬೆಲ್ಲಾ. ಫಸ್ಟು ಲೈವ್ ಅಟೆನ್ಯೂಯೇಟೆಡ್, ಅದರಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಡಿವೈಡ್ ಮಾಡ್ಕೊಳ್ಳಿ. ಬ್ಯಾಕ್ಟೀರಿಯಾ ಆದರೆ BCG ವ್ಯಾಕ್ಸಿನ್ನು, ಈ ವೈರಸ್ ಆದರೆ MMR, ಮೀಸಲ್ಸ್, ಮಮ್ಸ್, ರುಬೆಲ್ಲಾ, ವ್ಯಾರಿಸೆಲಾ ಝೋಸ್ಟರ್ ವ್ಯಾಕ್ಸಿನ್ ಆ್ಯಂಡ್ ಓರಲ್ ಪಾಲಿಯೋ ವ್ಯಾಕ್ಸಿನ್. ಇವು ಲೈವ್ ಅಟೆನ್ಯೂಯೇಟೆಡ್. 3 ಎಕ್ಸಾಂಪಲ್ಸ್ ಕೇಳಿದ್ದಾರೆ, ಜಾಸ್ತಿನೇ ಇದೆ, ಸಾಕು ಇಷ್ಟು. ನೆಕ್ಸ್ಟು ಪಾಲಿಯೋ ವ್ಯಾಕ್ಸಿನ್. ಓರಲ್ ಪಾಲಿಯೋ ವ್ಯಾಕ್ಸಿನ್ ಬಗ್ಗೆ 3 ಮಾರ್ಕ್ ಕೇಳಿದ್ದಾರೆ. ಪಾಲಿಯೋ ವ್ಯಾಕ್ಸಿನ್ ಅಷ್ಟೇ ಕೇಳಿದ್ದಾರೆ, ಓರಲ್ ಏನೂ ಕೇಳಿಲ್ಲ.
ಪಾಲಿಯೋ ವ್ಯಾಕ್ಸಿನು 2 ಟೈಪ್ಸ್ ಇದೆ. ಓರಲ್ ಪಾಲಿಯೋ ವ್ಯಾಕ್ಸಿನ್ ಒಂದು ಮತ್ತು ಇಂಜೆಕ್ಟಬಲ್ ಪಾಲಿಯೋ ವ್ಯಾಕ್ಸಿನ್ ಒಂದು. ಇದು ಇಂಜೆಕ್ಷನ್ನು, ಸೊ ದಿಸ್ ವಿಲ್ ಬಿ ಎಕ್ಸ್ಪೆನ್ಸಿವು. ಇದು ಚೀಪು. ಇದು ಓರಲ್ ಆಗಿರೋದಕ್ಕೆ ಲಾಂಗ್ ಲಾಸ್ಟಿಂಗು. ಇಂಜೆಕ್ಟಬಲ್ ಶಾರ್ಟ್ ಆ್ಯಕ್ಟಿಂಗು. ಓರಲ್ ಪಾಲಿಯೋ ವ್ಯಾಕ್ಸಿನ್ ಅಂತಂದರೆ ಟ್ರೈವೆಲೆಂಟ್ ಬರುತ್ತೆ, ಮತ್ತು ಬೈವೆಲೆಂಟ್ ಬರುತ್ತೆ, ಮತ್ತು ಮೋನೋವೆಲೆಂಟ್ ಬರುತ್ತೆ. ಟ್ರೈವೆಲೆಂಟ್ ಅಂದರೆ ಎಲ್ಲ ಪಾಲಿಯೋ ಟೈಪ್ಸ್ಗೆ ಅಂದರೆ ಸಿರೋಟೈಪ್ 1, 2, 3ಗೆ ಎಗೇನ್ಸ್ಟ್ ಇರುತ್ತೆ. ಬೈವೆಲೆಂಟ್ ಅಂದರೆ 1, 3 ಎಗೇನ್ಸ್ಟ್ ಮಾತ್ರ ಇರುತ್ತೆ. ಮೋನೋವೆಲೆಂಟ್ ಅಂದರೆ ಇದರ್ 1 ಇಲ್ಲ 2 ಇಲ್ಲ 3 ಇರುತ್ತೆ. ಇದು ಓರಲ್ ಪಾಲಿಯೋ ವ್ಯಾಕ್ಸಿನ್ನು. ಇಂಜೆಕ್ಟಬಲ್ ಪಾಲಿಯೋ ವ್ಯಾಕ್ಸಿನಿಗೆ ಬಂದರೆ, ಇಂಜೆಕ್ಟಬಲ್ ಪಾಲಿಯೋ ವ್ಯಾಕ್ಸಿನ್ನು ಸಿರೋಟೈಪು 1 to 3 ಎಗೇನ್ಸ್ಟ್ ಇರುತ್ತೆ. ಫುಲ್ ಡೋಸಸ್ ಇರ್ಬೋದು, ಇಲ್ಲ ಫುಲ್ ಡೋಸ್ ಇಂಜೆಕ್ಟಬಲ್ ಇರ್ಬೋದು. ಫ್ರ್ಯಾಕ್ಷನಲ್ ಇಂಜೆಕ್ಟಬಲ್ ಪಾಲಿಯೋ ವೈರಸ್ ಇರ್ಬೋದು. ಅದನ್ನ FIP ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಇಂಜೆಕ್ಟಬಲ್ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್, ಓರಲ್ಲು ಚೀಪು. ಇಂಜೆಕ್ಟಬಲ್ಲು ಶಾರ್ಟ್ ಆ್ಯಕ್ಟಿಂಗು, ಓರಲ್ಲು ಲಾಂಗ್ ಆ್ಯಕ್ಟಿಂಗು. ಸೇಫು ಓರಲ್ಲು. ಯಾಕೆ ಓರಲ್ ಪಾಲಿಯೋ ವ್ಯಾಕ್ಸಿನ್? ಬಿಕಾಸ್ ಇದು ಹರ್ಡ್ ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡುತ್ತೆ. ಹರ್ಡ್ ಇಮ್ಯುನಿಟಿ ಅಂತಂದರೆ ಏನಂದರೆ, ಓರಲ್ ಪಾಲಿಯೋ ವ್ಯಾಕ್ಸಿನ್ ಒಬ್ಬ ಯಪ್ಪ ತೊಗೊಂಡಿದ್ದಾರೆ. ಆ ಯಪ್ಪ ಫೀಸಸ್ಸಿಂದ ಅದು ವ್ಯಾಕ್ಸಿನ್ ಪಾರ್ಟಿಕಲ್, ಆ್ಯಂಟಿಜನ್ಸ್ ಪಾರ್ಟಿಕಲ್ಸು, ಅಂದರೆ ವ್ಯಾಕ್ಸಿನಲ್ಲಿ ಏನಿರುತ್ತೆ ಆ್ಯಂಟಿಜನ್, ಇದು ಒಂದು ಅಂದರೆ ಓರಲ್ ಪಾಲಿಯೋಮೈಲಿಟಿಸ್ ಅಂತ. ಅಂದರೆ ಇದು ಒಂದು ವೈರಸ್, ಅಂದರೆ ವೈರಸ್ದು ಎಲ್ಲ ನ್ಯೂಕ್ಲಿಕ್ ಆ್ಯಸಿಡ್ ಎಲ್ಲ, ಅಂದರೆ ಇದು ವಿರುಲೆಂಟ್ ಫ್ಯಾಕ್ಟರ್ಸ್ ಎಲ್ಲ ತೆಗೆದಾಕ್ಬಿಟ್ಟು ವೆರಿ ಆ್ಯಂಟಿಜನ್ನ ಕೊಟ್ಟಿರ್ತಾರೆ. ಅದು ಓರಲ್ ಪಾಲಿಯೋ ವ್ಯಾಕ್ಸಿನ್ ಥರ ಕೊಟ್ಟಿದ್ದಾರೆ, ಈ ಅಪ್ಪ ಕೊಟ್ಟಿದ್ದಾರೆ. ಇನ್ನೊಂದು ಅಪ್ಪ ಇದ್ದಾನೆ, ಈ ಅಪ್ಪ ವ್ಯಾಕ್ಸಿನ್ ತೊಗೊಂಡಿಲ್ಲ. ಇವ್ರದ್ದು ಫೀಕಸ್ಸಿಂದ ಅದು ಆ್ಯಂಟಿಜನ್ಸು ಹೊರಗಡೆ ಬಂದಿದೆ. ಈ ಫೀಕಸ್ಸಿಂದ ಕಂಟ್ಯಾಮಿನೇಟ್ ಆಗಿರುತ್ತೆ. ಇವ್ರು ತಿನ್ನೋ ಫುಡ್ಡು ಕಂಟ್ಯಾಮಿನೇಟ್ ಆಗಿರುತ್ತೆ ಬೈ ಮಿಸ್ಟೇಕು. ಇವ್ರು ತಿಂದಾಗ ಇವ್ರಿಗೂ ಆ್ಯಂಟಿಜನ್ಸ್ ಹೋಗುತ್ತೆ, ಇವ್ರ ಬಾಡಿಯಲ್ಲೂ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ಹರ್ಡ್ ಇಮ್ಯುನಿಟಿ ಅಂತ ಕರೀತಾರೆ. ಹರ್ಡ್ ಇಮ್ಯುನಿಟಿ ಪ್ರೊಡ್ಯೂಸ್ ಆಗ್ತಿರೋದಕ್ಕೆ ಓರಲ್ ಪಾಲಿಯೋ ವ್ಯಾಕ್ಸಿನು ಅಲ್ಲಿ ಹರ್ಡ್ ಇಮ್ಯುನಿಟಿ ಕಾಣಿಸುತ್ತೆ. ಆದರೆ ಇಂಜೆಕ್ಟಬಲಲ್ಲಿ ಹರ್ಡ್ ಇಮ್ಯುನಿಟಿ ಕಾಣಿಸಲ್ಲ. ಅದೊಂದು ಬೆನಿಫಿಟ್ಟು. OPV ಓರಲ್ ಪಾಲಿಯೋ ವ್ಯಾಕ್ಸಿನ್ನು ಇಂಜೆಕ್ಟಬಲ್ ಪಾಲಿಯೋ ವ್ಯಾಕ್ಸಿನಲ್ಲಿ ಹರ್ಡ್ ಇಮ್ಯುನಿಟಿ ಪ್ರೊಡ್ಯೂಸ್ ಬೈ ಇದು. ನಾನು ಹರ್ಡ್ ಇಮ್ಯುನಿಟಿ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಿದೆ, ಅದು ಪ್ರೊಡ್ಯೂಸ್ ಬೈ ಓರಲ್ ಪಾಲಿಯೋ ವ್ಯಾಕ್ಸಿನ್. ಇಂಜೆಕ್ಟಬಲ್ ಪಾಲಿಯೋ ವ್ಯಾಕ್ಸಿನಲ್ಲಿ ಹರ್ಡ್ ಇಮ್ಯುನಿಟಿ ಇರಲ್ಲ. ಮತ್ತು ಯಾವುದು ಲಾಂಗ್ ಆ್ಯಕ್ಟಿಂಗ್ಸ್ ಎಲ್ಲ ಚೀಪ್, ಯಾವುದು ಎಕ್ಸ್ಪೆನ್ಸಿವ್, ಯಾವುದು ನಿಮ್ಗೆ ಆಲ್ರೆಡಿ ಗೊತ್ತು. ಇಂಜೆಕ್ಟಬಲ್ ಅಂದರೆ ಯಾರಾದರೂ ಪ್ರೊಫೆಷನಲ್ಸ್ನ ಸಪೋರ್ಟ್ ಬೇಕು ಇಂಜೆಕ್ಟ್ ಮಾಡ್ಕೊಳ್ಳೋಕ್ಕೆ, ಅದು ಓರೆಲ್ಲ ನಾವೇ ತೊಗೋಬೋದು. ಕಾಂಪ್ಲಿಯನ್ಸ್ ಚೆನ್ನಾಗಿರುತ್ತೆ, ಅದೆಲ್ಲ ಬರಿಬೋದು. ಏನೇನು ಬೇಕೋ ಅದೆಲ್ಲ ಬರೀ ಪಾಲಿಯೋ ವ್ಯಾಕ್ಸಿನ್ ಅಂತ ಕೇಳಿದರೆ ನೀವು ಎಷ್ಟಾದಷ್ಟು ಪಾಯಿಂಟ್ಸ್ ಬರೀರಿ. 3 ಮಾರ್ಕ್ಸ್ಗೆ ಅಷ್ಟೇ ಕೇಳಿರೋದು. ಓರಲ್ ಪಾಲಿಯೋ ವ್ಯಾಕ್ಸಿನ್ ಅದರ್ ನೇಮು ಸ್ಯಾಬಿನ್ ಅಂತ ಕರೀತಾರೆ, ಇದನ್ನು ಸಾಲ್ಕ್ ಅಂತ ಕರೀತಾರೆ. ಇದು ಲೈವ್ ಅಟಿನೇಟೆಡ್ ವ್ಯಾಕ್ಸಿನ್. ಆದರೆ ಇದು ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್. ಲೈವ್ ಅಟಿನೇಟೆಡ್ ಅಂದರೆ ಇದು ಲೈವ್ನ ಇನ್ಆಕ್ಟಿವೇಟ್ ಮಾಡ್ತಾರೆ ಅಷ್ಟೇ. ಅದೇ ಲೈವ್ನ ಇದು ಮಾಡಿರ್ತಾರೆ. ಆದರೆ ಇದು ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್ಸ್ ಅಂದರೆ ಅದರಲ್ಲಿ ಇದು ತೆಗೆದುಬಿಟ್ಟಿರ್ತಾರೆ, ವಿರುಲೆನ್ಸ್ ಫ್ಯಾಕ್ಟರ್ ಎಲ್ಲ ತೆಗೆದಿರ್ತಾರೆ. ಸೊ ಇಷ್ಟು ಪಾಯಿಂಟ್ಸ್ ಬರಿಬೋದು. 3 ಕ್ವಶನ್ಸ್ ಆಯಿತು. ನೇಮ್ 3 ಲೈವ್ ಅಟಿನೇಟೆಡ್ ವ್ಯಾಕ್ಸಿನ್ಸ್ ಒಂದು, ಪಾಲಿಯೋ ವ್ಯಾಕ್ಸಿನ್ ಒಂದು, ಮತ್ತು ಪ್ಯಾಸಿವ್ ಇಮ್ಯುನೈಸೇಷನ್. ಈ ಚಾಪ್ಟ್ರಲ್ಲಿ ಈ 3 ಕ್ವಶನ್ಸ್ ಅಷ್ಟೇ ಕೇಳಿದ್ದಾರೆ. ಚಾಪ್ಟರ್ 70 ವ್ಯಾಕ್ಸಿನ್ಸ್, ಆ್ಯಂಟಿಸಿರಾ, ಇಮ್ಯುನೋಗ್ಲೋಬಿನ್ಸಲ್ಲಿ ಪ್ಯಾಸಿವ್ ಇಮ್ಯುನೈಸೇಷನ್ನು, ಮತ್ತು ನೇಮ್ 3 ಲೈವ್ ಅಟಿನೇಟೆಡು, ಮತ್ತು ಪೋಲಿಯೋ ವ್ಯಾಕ್ಸಿನ್ RS ಕ್ವಶನ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಮತ್ತು ಇನ್ನೂ ಯಾವ್ದಾದ್ರು ನಿಮಗೆ RS ಕ್ವಶನ್ಸ್ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ನನಗೆ ಎಕ್ಸಾಮ್ಸ್ ಇರೋದ್ರಿಂದ ನಾನು ಚಿಕ್ಕ ಚಾಪ್ಟರ್ಸ್ ತೊಗೊಂಡು ಮಾಡ್ತಿದ್ದೀನಿ. ಅಂದರೆ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಸೊ ಅದಕ್ಕೋಸ್ಕರ ಚಿಕ್ಕ ಚಾಪ್ಟರ್ ತೊಗೊಂಡು ಐ ಆಮ್ ಎಕ್ಸ್ಪ್ಲೇನಿಂಗ್. ಇಫ್ ಯು ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್, ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯೂಸ್ಫುಲ್ ಅನಿಸಿದಲ್ಲಿ ಲೈಕ್ ಮಾಡಿರೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.